ನಮಸ್ಕಾರ ರೀ. ನನ್ನ ಹೆಸರು ಮಹೇಶ್ ಹಳ್ಳಿ ಅಂತ. ನಿಮಗೆಲ್ಲ 72ನೇ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ರೀ. ಸ್ವತಂತ್ರ ದಿನಾಚರಣೆ ಅಂಗವಾಗಿ ನನ್ನ ಕೆಲವೊಂದು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಬಯಸ್ತೇನೆ ರೀ. ಈ ವಿಡಿಯೋ ಮುಖಾಂತರ ಈ ಹಲವಾರು ಪ್ರಶ್ನೆಗಳಿಗೆ ನನ್ನದೇ ಆದಂಥ ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಬಯಸ್ತೇನೆ ರೀ. ನಮ್ಮ ದೇಶಕ್ಕೆ ಸ್ವತಂತ್ರ ಯಾರಿಂದ ಸಿಕ್ತು ಅನ್ನುವಂಥ ಒಂದು ಗೊಂದಲ ಶುರು ಆಗೈತೆ ರೀ. ಮೊದಲು ಇತ್ತು ರೀ, ಆದರೆ ಇತ್ತೀಚೆಗೆ ನೀವು ಭಾಳ ನೋಡ್ತೀರಿ ವಾಟ್ಸಾಪ್ನಾಗ, ಸೋಷಿಯಲ್ ಮೀಡಿಯಾದಾಗ. ಕೆಲವೊಬ್ರು ಏನಂತಾರೆ ಗಾಂಧೀಜಿಯವರಿಂದ ಸಿಕ್ತಂತಾರೆ, ಇನ್ನು ಕೆಲವೊಬ್ರು ಇಲ್ಲ ಕ್ರಾಂತಿಕಾರಿ ಅವರಿಂದ ಸಿಕ್ತಂತಾರೆ, ಕೆಲವೊಬ್ರು ಸುಭಾಷ್ ಚಂದ್ರ ಬೋಸ್ ಅವರಿಂದ ಸಿಕ್ತಂತಾರೆ. ಇದನ್ನು ನೀವು ಈ ಒಂದು ಗೊಂದಲ ಮತ್ತು ಇದರದ್ದು ರಿಲೇಟೆಡ್ ಭಾಳಷ್ಟು ಮೆಸೇಜ್ಗಳು ನೀವು ಏನು ಮಾಡ್ತೀರಿ ಈಗ ಸೋಷಿಯಲ್ ಮೀಡಿಯಾ ಒಳಗೆ ನೋಡಾಕತ್ತೀರಿ ಇತ್ತೀಚಿನ ದಿನಗಳದೊಳಗೆ. ಇದ್ರ ಬಗ್ಗೆ ನನ್ನ ಅನಿಸಿಕೆಗಳು ಏನಂತ ನಿಮ್ಮ ಜೊತೆ ಹಂಚ್ಕೋತೇನೆ ರೀ. ಆಮೇಲೆ ನಮ್ಮ ಈಗ 72 ವರ್ಷದೊಳಗೆ ನಮ್ಮ ದೇಶದೊಳಗೆ ಎಷ್ಟು ಸುಧಾರಣೆ ಆಯಿತು ಅಥವಾ ಸುಧಾರಣೆ ಆಯಿತೋ ಇಲ್ಲೋ, ಆಮೇಲೆ ನಮಗಿಂತ ಆಮೇಲೆ ಸ್ವತಂತ್ರ ಸಿಕ್ಕ ದೇಶಗಳು ಅಥವಾ ನಮ್ಮ ಸಮನಾಗಿರುವಂಥ ದೇಶಗಳು 70 ವರ್ಷನಾಗ ಭಾಳಷ್ಟು ಮುಂದೆ ಹೋಗ್ಯಾವ್ರಿ. ನಾವ್ಯಾಕೆ ಹಿಂದೆ ಬಿದ್ವಿ? ಆಮೇಲೆ ನಮ್ಮ ದೇಶದ ಮುಂದಿರುವಂಥ ನಮ್ಮ ಮುಂದಿರುವಂಥ ಸವಾಲುಗಳೇನು, ಆಮೇಲೆ ನಾವು ಏನು ಮಾಡಬೇಕು ನಮ್ಮ ದೇಶವನ್ನು ಮುಂತರಕ್ಕೆ, ಇದ್ರದ್ದು ರಿಲೇಟೆಡ್ ನನ್ನ ವಿಚಾರಗಳನ್ನು ಈ ವಿಡಿಯೋ ಮುಖಾಂತರ ನಿಮ್ಮ ಜೊತೆ ಹಂಚ್ಕೋತೇನೆ ರೀ. ನಮಗೆ ಸ್ವತಂತ್ರ ಹೆಂಗೆ ಸಿಕ್ತು ಅಂತ ಅರ್ಥ ಮಾಡ್ಕೋಬೇಕಂದ್ರೆ ಅದಕ್ಕಿಂತ ಮೊದಲು ನಾವು ಬ್ರಿಟಿಷರು ಹೆಂಗೆ ಬಂದರು ಅನ್ನೋದು ಅರ್ಥ ಮಾಡ್ಕೋಬೇಕ್ರಿ. ನೋಡಿರಿ, 1700ನೇ ಇಸ್ವಿ ಒಳಗೆ ಬ್ರಿಟಿಷರು ಭಾರತ ಕಾಲಿಟ್ಟರು ಸಹಿತ ಅವರಿಗೆ ಇಮಿಡಿಯೇಟಾಗಿ ನಮ್ಮ ದೇಶದ ಮೇಲೆ ಕಂಟ್ರೋಲ್ ಸಿಗಲಿಲ್ಲ ರೀ. ಯಾಕಂದ್ರೆ ನಮ್ದು ಅವಾಗೂ ಜನಸಂಖ್ಯೆ 30 ಕೋಟಿ ಇತ್ತು ರೀ. ಇವರು ಬ್ರಿಟಿಷರು ಬೇರೆ ಎಲ್ಲೆಲ್ಲಿ ಹೋದ್ರಲ್ರಿ, ಅಲ್ಲೆಲ್ಲ ಜನಸಂಖ್ಯೆ ಕಡಿಮೆ ಇರ್ತಿತ್ತು ರೀ. ಆಮೇಲೆ ಇವರು ಸೈನಿಕ ಸಾಮರ್ಥ್ಯ ಏನು ಇರ್ತಿತ್ತು, ಇವ್ರದ್ದು ಗನ್ ಅಥವಾ ತೋಪಿನ ಬಲದ ಮೇಲೆ ಇವರು ಅಲ್ಲಿ ತಮ್ಮ ಹಿಡಿತವನ್ನು ಸಾಧಿಸ್ತಿದ್ದಾರೆ. ನಮ್ಮ ದೇಶದೊಳಗೆ ಅವಾಗ 30 ಕೋಟಿ ಜನಸಂಖ್ಯೆ ರೀ. ಆಮೇಲೆ 200-300 ಜನ ರಾಜರು ಇದ್ದರು ರೀ. ಅವಾಗ ಕಾಶ್ಮೀರ ಹಿಡ್ಕೊಂಡು ಕನ್ಯಾಕುಮಾರಿ ಮಠ ಭಾಳಷ್ಟು ರಾಜವಂಶಸ್ಥರು ರಾಜರು ಆಡಳಿತ ಮಾಡ್ತಿದ್ದಾರೆ. ಇವ್ರು ಏನು ಮಾಡಿದ್ರಿ, ರಾಜರ ಜೊತೆ ಸಂಧಿ ಮಾಡ್ಕೊಂಡ್ರಿ. ಎಲ್ಲೆಲ್ಲಿ ಸಾಧ್ಯ ಐತಲ್ಲ ಅಲ್ಲಿ ಸಂಧಿ ಮಾಡ್ಕೊಂಡ್ರು. ಏನಂತಂದ್ರೆ, ನಾವು ನಿಮ್ಮನ್ನು ರಕ್ಷಣೆ ಮಾಡೋದು, ನಿಮ್ಮ ರಾಜ್ಯವನ್ನು ನಡೆಸೋದು ಅಥವಾ ಟ್ಯಾಕ್ಸ್ ಕಲೆಕ್ಟ್ ಮಾಡೋದು, ಈ ಎಲ್ಲ ಜವಾಬ್ದಾರಿಯನ್ನು ನಾವು ತಗೋತೀವಿ. ನೀವು ತಿಂಗಳ ನಿಮಗೆ ಬೇಕಾದಷ್ಟು ನಾವು ದುಡ್ಡು ಕೊಡ್ತೀವಿ ಅಥವಾ ಪಗಾರ ಕೊಡ್ತೀವಿ, ಮತ್ತು ನಿಮಗೆ ಸಾಕಷ್ಟು ಮರ್ಯಾದೆ ಕೊಡ್ತೀವಿ, ನಿಮಗೆ ಸಾಕಷ್ಟು ಫೆಸಿಲಿಟಿ ಕೊಡ್ತೀವಿ. ನೀವು ಇದನ್ನು ಅನುಭವಿಸ್ಕೊಂಡು ಇರ್ರಿ, ನಾವು ನಿಮ್ಮ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿಬಿಟ್ರಿ. ಮತ್ತು ನೀವು ನಮ್ಮ ಮಾತು ಕೇಳಲಿಲ್ಲ ಅಂದ್ರೆ ನಮ್ಮ ಸೈನಿಕರು ಬರ್ತಾರ ನಿಮ್ಮ ಜೊತೆ ಹೋರಾಡಕ್ಕಂತಂದು. ಏನಂದ್ರೆ, ಭಾರತದ ಒಳಗೆ ನಾವು ಇಷ್ಟು ದೊಡ್ಡ ರಾಷ್ಟ್ರ ಅವಾಗನೂ ಇದ್ರೂ ಸಹಿತ ನಮ್ಮ ರಾಜ್ಯರ ನಡು ಒಕ್ಕಟ್ಟಿರಲಿಲ್ಲ ರೀ ಅವಾಗ. ನೋಡ್ರಿ, ಅಲೆಕ್ಸಾಂಡರ್ ನಮ್ಮ ದೇಶದ ಮೇಲೆ ದಾಳಿ ಎತ್ತಿ ಬಂದಾಗ ಅವಾಗ ವಿಷ್ಣುಗುಪ್ತ ಚಾಣಕ್ಯ ಅವರು ಸುಮಾರು ರಾಜ್ಯರ ಹತ್ರ ಹೋಗಿ ಹೇಳಿದ್ರಿ, ಏನಂತಂದ್ರೆ, ನೀವು ಬೇರೆ ಬೇರೆ ಜನಪದ ಅಥವಾ ನೀವು ರಿಪಬ್ಲಿಕ್ ಅಥವಾ ರಾಜ್ಯರ ಅದೀರಿ, ಆದರೆ ನೀವು ಒಗ್ಗಟ್ಟಾಗಿ ಅವನ್ನ ನೀವು ಎದುರಿಸಲಿಲ್ಲ ಅಂದ್ರೆ ಅವ ಇಡೀ ಭಾರತವನ್ನು ತನ್ನ ಹಿಡಿತದಾಗ ತಗೋತಾನ. ನಾವು ಒಬ್ಬೊಬ್ಬರ ಹೋರಾಡಿದ್ವಿ ಅವನ ಜೊತೆ ಅಂದ್ರೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸುಮಾರು ಜನರ ಹತ್ರ ಹೋದ್ರಿ. ಅವಾಗನೂ ಇವತ್ತು ಕ್ಯಾಟಿದ್ದವ್ರು ಇವರು ರಾಜರ ನಡುವೆ ಒಗ್ಗಟ್ಟಿರ್ಲಿಲ್ಲ ರೀ. ಆದರೂ ಅವರು ಎಷ್ಟು ಸಾಧ್ಯ ಇತ್ತಲ್ಲ ಅಷ್ಟು ಜನರನ್ನ ಒಗ್ಗಟ್ಟು ಮಾಡಿ ಅಲೆಕ್ಸಾಂಡರ್ ವಿರುದ್ಧ ಹೋರಾಡಿದ್ರಿ. ಅಷ್ಟರಾಗಿ ಇನ್ನೊಂದು ಏನಾಗಿತ್ತು ರೀ, ಅಲೆಕ್ಸಾಂಡರ್ ಸೈನಿಕರು ಸುಸ್ತಾಗಿದ್ರು. ಅವರು ಅಲ್ಲಿಂದ ಯುರೋಪ್ದಿಂದ ಇಲ್ಲಿ ಮಠ ಬಂದು ಅವರು ಮನೆಗೆ ಹೋಗ್ಬೇಕನ್ನತ್ತಿದ್ರು. ಹೀಗಾಗಿ ಆಮೇಲೆ ಅವರು ಇಲ್ಲೆಲ್ಲೇ ಅವರ ಅಧಿಕಾರಿಗಳನ್ನು ಎಲ್ಲೆಲ್ಲಿ ಕಬ್ಜಾ ಮಾಡ್ಕೊಂಡಿದ್ದಲ್ರಿ ಅವ, ಅಷ್ಟು ಬಿಟ್ಟು ಹೋಗಿದ್ದ. ಆಮೇಲೆ ವಿಷ್ಣುಗುಪ್ತ ಚಾಣಕ್ಯ ಅವರು ಇನ್ನು ಕೆಲವೊಂದು ಸಂಘಟನೆ ಮಾಡಿ ಅವ್ರ ವಿರುದ್ಧ ಹೋರಾಡಿದರು. ಆದ್ರೆ ಬ್ರಿಟಿಷರು ಬಂದಾಗ ನಮ್ಮ ದೇಶದಾಗ ಯಾವ ವಿಷ್ಣುಗುಪ್ತ ಚಾಣಕ್ಯ ಇರಲಿಲ್ಲ ರೀ. ನಮ್ಮ ರಾಜ್ಯರನ್ನು ಸಂಘಟಿಸಿ ಇವರ ವಿರುದ್ಧ ಹೋರಾಡುವಂಥ ಯಾವ ವ್ಯಕ್ತಿನೂ ಇರಲಿಲ್ಲ. ನಾವು ಎಲ್ಲರೂ ಕೂಡಿ ಹೋರಾಡಿದ್ವಿ ಅಂತ ತಿಳ್ಕೋರಿ. ಯಾರು ನಮ್ಮನ್ನ ಮೇಲೆ ಬ್ರಿಟಿಷರಾಗಲಿ ಅಥವಾ ಬೇರೆ ಇನ್ನು ರಾಜ್ಯರು ಯಾರು ಹೊರಗಡೆಯಿಂದ ಬಂದ್ರಲ್ಲ, ಅವ್ರು ಯಾರು ನಮ್ಮನ್ನು ಸೋಲ್ಸಕ್ಕೆ ಸಾಧ್ಯ ಇರಲಿಲ್ಲ ರೀ. ಆಮೇಲೆ ಏನಾಯ್ತು ರೀ, ಇವರು ಕ್ರಮೇಣ ಬ್ರಿಟಿಷರು ಏನು ಮಾಡಿದ್ರಿ, ನಮ್ಮ ದೇಶದಲ್ಲಿರುವಂಥ ಜನರನ್ನ ಟ್ರೈನಿಂಗ್ ಕೊಟ್ಟ ಅವರು ಸೈನ್ಯದೊಳಗ್ರಿ ನಮ್ಮ ಈ ರಾಜ್ಯರ ಹತ್ರ ಏನು ಸೈನಿಕರಿದ್ರಲ್ಲ ಅವ್ರನ್ನೆಲ್ಲ ತೊಗೊಂಡು ತಮ್ಮ ಸೈನ್ಯದೊಳಗೆ ಭರ್ತಿ ಮಾಡ್ಕೊಂಡ್ರಿ ಭಾಳಷ್ಟು ಮಂದಿನ. ಪ್ರಥಮ ಮಹಾವಿಶ್ವ ಯುದ್ಧ ಆಮೇಲೆ 2ನೇ ಮಹಾಯುದ್ಧದ ಒಳಗೆ ಬ್ರಿಟಿಷರ ಸೈನಿಕರ ಒಳಗೆ ಕಮ್ಮಿ ಒಂದು 60,000 ಜನ ಭಾರತೀಯ ಸೈನಿಕರ ವೀರಮರಣವನ್ನು ಅಪ್ಪಿದ್ದಾರೆ. ಅಷ್ಟೊಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆಮೇಲೆ ಬ್ರಿಟಿಷರು ನಮ್ಮ ದೇಶದೊಳಗೆ ಆಡಳಿತ ಯಂತ್ರ ನಡೆಸ್ಬೇಕಂದ್ರೆ ರೀ ಎಲ್ಲರೂ ಇಂಗ್ಲೆಂಡ್ದಿಂದ ಬರಲಿಲ್ಲ ರೀ. ಇಲ್ಲಿ ಇದ್ದಂಥ ಎಷ್ಟೋ ಮಂದಿಗೆ ಅವ್ರು ಟ್ರೈನಿಂಗ್ ಕೊಟ್ಟು ಅವ್ರನ್ನ ಆಡಳಿತ ಯಂತ್ರದೊಳಗೆ ಇಟ್ಕೊಂಡ್ರಿ. ಸರಿ ಸುಮಾರು 1800ನೇ ಇಸ್ವಿ ಒಳಗೆ ಅನ್ನುಗುಡ್ದು ಏನಾಯ್ತು ರೀ, ಇವ್ರಿಗೆ ಪೂರಾ ಕಂಟ್ರೋಲ್ ಬಂದಿತ್ತು ರೀ.
ಆಮೇಲೆ ಒಂದು 70-80 ವರ್ಷನಾಗ ಮಂದಿಗೆ ಬ್ಯಾಸತ್ರಿ ಇವರು. ಯಾಕಂದ್ರೆ ಗೊತ್ತಾಯ್ತು ಮಂದಿಗೆ ಏನಂದ್ರೆ ಇವ್ರು ಏನು ಮಾಡತ್ತಾರ, ತಮ್ಮ ದೇಶದಾಗಿಂದ ಎಲ್ಲ ಮಾಲ್ ತಂದು ಇಲ್ಲಿ ಹಾಕತ್ತಾರ ಟ್ಯಾಕ್ಸ್ ಇಲ್ಲ. ಇವರಲ್ಲಿ ಔದ್ಯೋಗಿಕ ಕ್ರಾಂತಿ ಆಗಿತ್ತಲ್ರಿ. ಇವರು ಮಷಿನ್ಲೆ ಅರ್ಬಿ ತಯಾರು ಮಾಡಿ ಕಡಿಮೆ ದುಡ್ಡಿನೊಳಗೆ ಬಟ್ಟೆ ತಯಾರು ಮಾಡಿ ನಮ್ಮ ದೇಶದಾಗಿಂದ ಕೈಮಗ್ಗದ ಏನು ಕಾರ್ಮಿಕರಿದ್ರಿ ಅವ್ರದ್ದೆಲ್ಲ ಜೀವನ ನಷ್ಟ ಮಾಡಿ ಹೋಗೋದ್ರಿ. ಆಮೇಲೆ ಅವ್ರ ದೇಶದಲ್ಲಿ ತಯಾರಾದಂಥ ಸಾಮಾನುಗಳು ಇಲ್ಲಿ ಬರಾಕತ್ತು ರೀ. ಆಮೇಲೆ ಈಗ ನಮ್ಮ ದೇಶನಾಗ ಇವು ರೈಲ್ವೆ ಟ್ರ್ಯಾಕ್ ಆಗಲಿ, ಬ್ರಿಡ್ಜ್ ಆಗಲಿ, ಇಂಥ ಎಷ್ಟೋ ಕಾಂಟ್ರಾಕ್ಟ್ಗಳು ಅಲ್ಲಿ ಇಂಗ್ಲೆಂಡ್ದಾಗಿನ ಕಂಪ್ನಿಗಳಿಗೆ ಕೊಟ್ಟರ್ರಿ. ಇನ್ನೂ ಆದರೂ ನಮ್ಮ ಭಾಗದೊಳಗೆ ಎಷ್ಟೋ ನದಿಗಳ ಮ್ಯಾಲೆ ಬ್ರಿಟಿಷರು ಕಟ್ಟಿದ ಸೇತುವೆಗಳದಾವ್ರಿ. ಇದರಿಂದ ಏನಾಗಕತ್ರಿ, ಮಂದಿಗೆ 70-80 ವರ್ಷನಾಗ ಗೊತ್ತಾಯ್ತು ಇವ್ರು ಸುಮ್ಮನೆ ನಮ್ಮ ರಾಜನಾರ ಇಟ್ಟಾರ ಮುಂದೆ, ಕರೆ ಇವ್ರು ದೋಚ್ಕೊಂಡು ಹೊಂಟಾರ. ಹೀಗಾಗಿ 1857 ಒಂದು ವಿದ್ರೋಹ ಆಯ್ತು ರೀ, ಭಾಳ ದೊಡ್ಡ ವಿದ್ರೋಹ ಆಯ್ತು. ಇವ್ರನ್ನ ಆಲ್ಮೋಸ್ಟ್ ಮುಗಿಸಾಕ್ ಬಂದಿದ್ದೀವ್ರಿ ನಾವು. ಅವಾಗ ಇವ್ರಿಗೆ ಗೊತ್ತಾತ್ರಿ ಇದು ನಾವು ಹಿಂಗೆ ಬಿಟ್ಟರೆ ಇದು ಆಗಲ್ಲ. ಆಮೇಲೆ ಇವ್ರು ಏನು ಮಾಡಿದಾರ್ರಿ, ಅವಾಗ ಡಿವೈಡ್ ಆ್ಯಂಡ್ ರೂಲ್ ಅಂದ್ರೆ ನಮ್ಮ ಒಳಗೆ ಜಗಳ ಹಚ್ಚಿ ನಮ್ಮನ್ನು ಆಡಳಿತ ಮಾಡುವಂಥ ಒಂದು ತಂತ್ರಗಾರಿಕೆಯನ್ನು ಇವ್ರು ಹೆಣದ್ರಿ. ಇವರು ಏನು ಮಾಡಿದ್ರಿ, ನಮ್ಮ ದೇಶದೊಳಗೆ ಬೇರೆ ಬೇರೆ ಸಂಸ್ಕೃತಿ, ಬೇರೆ ಬೇರೆ ಜನಾಂಗ, ಬೇರೆ ಬೇರೆ ಭಾಷೆ, ಬೇರೆ ಬೇರೆ ಪ್ರಾಂತ್ಯ, ಬೇರೆ ಬೇರೆ ತತ್ವ ಸಿದ್ಧಾಂತವನ್ನು ನಂಬಿರೋಂಥ ಸಮಾಜ ನಮ್ಮದು. ಅದರ ಒಳಗೆ ಇವರು ಒಡಕು ಹಾಕಕ್ಕೆ ಶುರು ಮಾಡಿದ್ರಿ. ನಾವು 1900ನೇ ಇಸ್ವಿ ಒಳಗೆ ಅನ್ನುಗುಡದ ಸಾವಕಾಶ ಕ್ರಮೇಣ ಇವ್ರ ಸೈನ್ಯದೊಳಗೆ, ಇವ್ರ ಆಡಳಿತ ಯಂತ್ರದೊಳಗೆ ಭಾಳಷ್ಟು ಭಾರತೀಯರಿದ್ದರ್ರಿ. ಮತ್ತು ನಮ್ಮ ಮನಸ್ಸಿನೇ ಬರಾಕ್ ಶುರು ಆಗೈತೆ ರೀ, ಏನಂದ್ರೆ ಇವ್ರನ್ನ ನಾವು ಕಳಿಸ್ಬೇಕು. ಮತ್ತು ಬ್ರಿಟಿಷರಿಗೂ ಗೊತ್ತಾಗೈತೆ ರೀ, ಏನಂದ್ರೆ ನಾವಿಲ್ಲಿ ಭಾಳ ದಿನ ಇರೋಕ್ಕೆ ಸಾಧ್ಯ ಇಲ್ಲ, ನಾವು ಹಿಂದಿಲ್ಲಿ ನಾಳೆ ಬಿಟ್ಟು ಹೋಗಬೇಕಾಗತ್ತೆ. ಆಮೇಲೆ ಅವ್ರು ಆದಷ್ಟು ಏನು ಮಾಡತ್ತಿದ್ರಿ, ಅದನ್ನು ತಡ ಮಾಡತ್ತಿದ್ರಿ. ಯಾಕಂದ್ರೆ ನಮ್ಮ ದೇಶದಿಂದ ಅವ್ರಿಗೆ ಸುಮಾರು ಸಂಪತ್ತು ಮತ್ತು ಆದಾಯ ಬರತ್ತಿತ್ತು ರೀ. ಹೀಗಾಗಿ ಅವ್ರು ಏನು ಮಾಡತ್ತಿದ್ರು, ಅದನ್ನು ತಡ ಮಾಡತ್ತಿದ್ರು. ಈಗ ಕೆಲವೊಬ್ರು ಏನಂತಾರ್ರಿ, ನಾವು ಸತ್ಯಾಗ್ರಹ ಮಾಡೋದ್ರಿಂದ ಅಥವಾ ನಾನ್ ವೈಲೆಂಟ್ ವೇಯಿಂದ ನಾವು ಹಿಂಸೆ ಇಲ್ದನ ಏನು ಹೋರಾಡಿ ಸತ್ಯಾಗ್ರಹ ಮುಖಾಂತರ ನಾವು ಏನು ಸ್ವತಂತ್ರ ತಂದು ಕೊಟ್ಟಿವಲ್ಲ, ಅದು ಒಂದರಿಂದನೇ ಸಾಧ್ಯ ಇಲ್ಲ ಅಂತಾರೆ. ಕೆಲವೊಬ್ರು ಏನಂತಾರೆ, ಸುಭಾಷ್ ಚಂದ್ರ ಬೋಸ್ ಅವರು ಏನು ಒಂದು ಸೈನ್ಯ ಕಟ್ಟಿ ಇವ್ರ ಮೇಲೆ ಅಟ್ಯಾಕ್ ಮಾಡಿದ್ರಲ್ಲ ಅದರಿಂದ ಆಯ್ತಂತಾರೆ. ಕೆಲವೊಬ್ರು ಈ ಕ್ರಾಂತಿಕಾರಿಗಳ ಭಯದಿಂದ ಆಯ್ತಂತಾರೆ. ಇನ್ನು ಕೆಲವೊಬ್ರು ಈ ಸೈನಿಕರು ವಿದ್ರೋಹ ಮಾಡಿದ್ರಿ ಅಥವಾ ರೆವಲ್ಯೂಷನ್ ಮಾಡಿದ್ರು, ಅದರಿಂದ ಆಯ್ತಂತಾರೆ. ನನ್ನ ಪ್ರಕಾರ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಗಾಕ ಒಂದು ಕಾರಣ ಸಾಧ್ಯನೇ ಇಲ್ರಿ, ಬಹಳಷ್ಟು ಕಾರಣಗಳಿಂದ ಅವ್ರು ಬಿಟ್ಟು ಹೋಗ್ಬೇಕಾಯ್ತು. ನೀವು ಹಿಂಗಾಗಿ ಎಲ್ಲ ಸ್ವತಂತ್ರ ಸಿಕ್ಕಿದು ಅಂತ ಆ ಕ್ರೆಡಿಟನ್ನು ಬರೀ ಒಂದು ವ್ಯಕ್ತಿಗೆ ಅಥವಾ ಒಂದು ಎಫರ್ಟ್ಗೆ ನೀವು ಕೊಡೋದಾದ್ರೆ ಇನ್ನು ಉಳಿದವರಿಗೆ ನೀವು ದ್ರೋಹ ಮಾಡ್ದಂಗೆ ಆಗುತ್ತೆ. ಅವರ ತ್ಯಾಗ ಬಲಿದಾನಗಳಿಗೆ ನಾವು ದ್ರೋಹ ಮಾಡ್ದಂಗೆ ಆಗ್ತೈತ್ರಿ. ನೀವು ಇತಿಹಾಸ ತೆಗೆದು ನೋಡ್ರಿ, ಬ್ರಿಟಿಷರು ಏನೇನು ಬೇರೆ ಬೇರೆ ದೇಶಗಳ ಮೇಲೆ ಅವರದ್ದು ನಿಯಂತ್ರಣ ಇತ್ತಲ್ಲ ಅದನ್ನು ಬಿಟ್ಟು ಹೋಗ್ಯಾರ. ಎಲ್ಲ ದೇಶದೊಳಗೂ ಯುದ್ಧದ ಮುಖಾಂತರನೂ ಆಗಿಲ್ರಿ, ಸುಮಾರು ದೇಶದೊಳಗೆ ಶಾಂತಿಪೂರ್ಣವಾಗಿನ ಬಿಟ್ಟು ಹೋಗ್ಯಾರ. ನೀವು ಕೆನಡಾ ತಗೋರಿ, ಆಸ್ಟ್ರೇಲಿಯಾ ತಗೋರಿ, ನೀವು ಅವ್ರ ಇತಿಹಾಸ ತೆಗೆದು ನೋಡ್ರಿ. ನಾ ಹೇಳಿದ್ದು ನಂಬಬೇಡ್ರಿ, ಬೇರೆದವ್ರು ಹೇಳಿದ್ದು ನಂಬಬೇಡ್ರಿ, ತೆಗೆದು ನೋಡ್ರಿ. ಅವ್ರು ಎಲ್ಲೆಲ್ಲಿ ಅವ್ರು ಆಡಳಿತ ಇತ್ತು, ಯಾವ ರಾಷ್ಟ್ರಗಳನ್ನು ಅವ್ರು ಯುದ್ಧ ಇಲ್ದನ ಬಿಟ್ಟು ಹೋದರು, ನಿಮಗೆ ನೋಡಿದ್ರಿ ಅಂದ್ರೆ ಗೊತ್ತಾಗತ್ತೆ. ಕೆಲವೊಬ್ರು ಏನಂತಾರ್ರಿ, ಈ ಯುದ್ಧ ಇಲ್ಲದೆ ಯಾರೂ ಸ್ವತಂತ್ರ ಕೊಡಲ್ಲ, ಇದು ಗಾಂಧಿಯವರಿಂದ ಅಥವಾ ಸತ್ಯಾಗ್ರಹಿಗಳಿಂದ ನಮಗೆ ಸ್ವತಂತ್ರ ಸಿಕ್ಕಿಲ್ಲ ಅಂತಾರೆ. ಆ ಮಾತು ತಪ್ಪಾಗತ್ತೆ. ಅದು ನನ್ನ ಪ್ರಕಾರ ಅದು ಕರೆಕ್ಟ್ ಅಲ್ರಿ. ಇನ್ನೊಂದು, ಈ ಬರೀ ಸತ್ಯಾಗ್ರಹದಿಂದನೇ ಸಿಕ್ತು ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ 2ನೇ ವಿಶ್ವಯುದ್ಧ ಏನು ಮುಗಿತ್ರಿ, ಹಿಟ್ಲರ್ ಇವ್ರನ್ನ ಇವ್ರ ರಾಜ್ಯವನ್ನು ಭಾಳ ವೀಕ್ ಮಾಡಿದ್ರಿ. ಇವ್ರದ್ದು ಹೆಚ್ಚು ಕಡಿಮೆ ಒಂದು 2-3 ತಪ್ಪು ಮಾಡಿರಲಿಲ್ಲ ಅಂದ್ರೆ ಇವ್ರ ಮೇಲೆ ವಿಜಯ ಸಾಧಿಸುವಂಥ ಸಾಧ್ಯತೆಗಳಿತ್ತು. ಅಮೇರಿಕಾ ದೇಶ ಇವ್ರಿಗೆ ಸಹಾಯಕ್ಕೆ ಬಂತ್ರಿ. ಯಾವುದೇ ನೋಡ್ರಿ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರಕ್ಕೆ ಸಹಾಯ ಮಾಡ್ತೈತಿಪ್ಪ ಯುದ್ಧದೊಳಗಂದ್ರೆ ಸ್ವಾರ್ಥ ಇಲ್ಲದೆ ಯಾವುದೂ ಮಾಡಲ್ರಿ, ಅವ್ರದ್ದು ಏನಾರ ಸ್ವಾರ್ಥ ಇರುತ್ತೆ. ಹಂಗೆ ಅಮೇರಿಕಾ ಇಂಗ್ಲೆಂಡ್ಗೆ ಸಹಾಯ ಮಾಡಿದಾಗ ಇವ್ರೇನಂದ್ರೆ, ನೀವು ಭಾರತ ಮೇಲೆ ನಿಮ್ಮ ಏನು ಅಧಿಪತ್ಯ ಅಥವಾ ನಿಮ್ಮ ಹಿಡಿತ ಏನೈತಲ್ಲ ನೀವು ಅದನ್ನು ಬಿಡಬೇಕು. ಯಾಕಂದ್ರೆ ಭಾರತ ಅವಾಗನೂ ದೊಡ್ಡ ಮಾರ್ಕೆಟ್ ರೀ, 30 ಕೋಟಿ ಜನ ಅವಾಗನೂ ಇದ್ರು. ಸೊ ಅವಾಗ ಇವರಿಗೆ ಒಂದು ಕಂಡೀಷನು ಐತ್ರಿ, ಏನಂದರೆ ಇವರು ಭಾರತವನ್ನು ಬಿಡಬೇಕು, ಕ್ರಮೇಣವಾಗಿ ಇದ್ರ ಮೇಲಿನ ಕಂಟ್ರೋಲ್ ಬಿಡಬೇಕು, ಇದನ್ನು ಮುಕ್ತ ಮಾರುಕಟ್ಟೆ ಮಾಡ್ಬೇಕಂತಿತ್ತು. ಆಮೇಲೆ ಇವ್ರದ್ದು ಸಾಮ್ರಾಜ್ಯ ವೀಕ್ ಆಗಿತ್ತು ರೀ. 2ನೇದು ಸೈನಿಕರೇನು, ನಮ್ಮ ಭಾರತೀಯ ಸೈನಿಕರನ್ನೇನು ತಯಾರು ಮಾಡಿದ್ರಿ ಇವ್ರು, ಆ ಸೈನಿಕರನ್ನು ಇವ್ರಿಗೆ ಒಂದ್ಸರಿ ಹೊಡೆದು ಕೊಟ್ಟರ್ರಿ. ಅವರು ಒಂದ್ಸರಿ ವಿದ್ರೋಹ ಮಾಡಿದ್ರು. ಅವಾಗ ಗೊತ್ತಾಯ್ತು ಇದು 1857ನಾಗ ಏನಾಯ್ತು ರೀ. ಅದಾದಮೇಲೆ ಇನ್ನೊಂದು ಸರಿ ಮಂಗಲ್ ಪಾಂಡೆ ಅವ್ರದ್ದು ಒಂದು ವಿದ್ರೋಹ ಆಯ್ತು. ಅದಾದಮೇಲೆ ಇನ್ನೊಂದು ಸರಿನೂ ಈ ನಮ್ಮ ನ್ಯಾವಿ ಒಳಗಿರುವಂಥ ಸೈನಿಕರು ಇವ್ರ ಮೇಲೆ ಒಂದು ಸ್ವಲ್ಪ ಅವಾಗ ರೆವಲ್ಯೂಷನ್ ಮಾಡಿ ಅಥವಾ ವಿದ್ರೋಹ ಮಾಡಿದ್ರಂತ ಹೇಳಿ ಇವರು ಅಂಜಿದ್ರಿ. 2ನೇದು, ವಿಶ್ವಗುಪ್ತ ಚಾಣಕ್ಯ ಏನು ನಮ್ಮ ದೇಶದ ಜನರನ್ನು ಒಗ್ಗಟ್ಟಿ ಹೋರಾಡುವಂತ ಏನು ಮಾಡಿದ್ರಲ್ರಿ, ಅದೇ ರೀತಿ ಆದ ಕೆಲಸನ ಗಾಂಧೀಜಿಯವ್ರು ಮಾಡಿದ್ರು. ಅವರು ನಮ್ಮ ದೇಶವನ್ನು
ಎಲ್ಲ ರಾಜ್ಯರ ಅವಾಗೂ ರಾಜರಿದ್ದರ್ರಿ. ಈ ಎಲ್ಲ ದೇಶವನ್ನು ಒಗ್ಗೂಡಿಸಿ ಒಂದು ಒಗ್ಗಟ್ಟಿನ ಒಂದು ಸಮಾಜವನ್ನು ಇವ್ರು ಮುಂದಿಟ್ಟರಿ. ಇವ್ರು ಏನಾರ ಹೆಚ್ಚು ಕಡಿಮೆ ಮಾಡಿದ್ರಂತ ತಿಳ್ಕೋರಿ ಗಾಂಧೀಜಿಯವರಿಗೆ, ವಿದ್ರೋಹ ಆಗತ್ತಿತ್ತು, ಅವಾಗನು ರಕ್ತಪಾತ ಆಗತ್ತಿತ್ತು. ಆ ಒಗ್ಗಟ್ಟಿನ ಬಲ ಏನಿತ್ತಲ್ಲ, ಆ ಬಲನೂ ಅನಿಸೈತ್ರಿ ಇವರಿಗೆ. ಆಮೇಲೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಜಪಾನದ ಹಿಡಿತದಲ್ಲಿರುವಂಥ ಒಂದು 30,000 ಭಾರತೀಯ ಸೈನಿಕರನ್ನು ತಗೊಂಡು ಅವರು ತೋರಿಸಿದ್ರಿ ನಮ್ಮ ಸೈನ್ಯ ಬಲವನ್ನು. ಮುಂದೆ ಎಷ್ಟೋ ಕ್ರಾಂತಿಕಾರಿಗಳು ನಮ್ಮಲ್ಲಿ ಸ್ವತಂತ್ರತೆಯ ಕಿಚ್ಚನ್ನು ಹಚ್ಚು ಸಂಬಂಧ ಅವರು ಗಲ್ಲಿಗೆ ಶರಣಾದರ್ರಿ. ಎಷ್ಟೋ ಜನ ಕ್ರಾಂತಿಕಾರಿಗಳು ತಮ್ಮ ಜೀವನವನ್ನು ಕೊಟ್ಟರು. ಅದರಿಂದ ಏನಾತ್ರಿ, ಓವರಾಲ್ ನಮ್ಮ ದೇಶದೊಳಗೆ ಆ ಭಾವನೆ ಬಂದ್ಬಿಡ್ತ್ರಿ. ಏನಪ್ಪ ಅಂದ್ರೆ ಇವ್ರನ್ನ ನಾವು ಕಳಿಸ್ಬೇಕು ಅಂತ. ಅವರು ಭಾಳ ಫೋರ್ಸಿಬಲಿ ಇದ್ದಿದ್ರಂತ ತಿಳ್ಕೋರಿ, ಅವ್ರಿಗೂ ತೊಂದರೆ ಆಗ್ತಿತ್ತು. ಈಗ ಇವರು ಬಿಟ್ಟು ಹೋಗ್ಬೇಕಾದ್ರೆ ಹೀಗಾಗಿ ನಂದು ಒಂದು ಏನು ಕಳಕಳಿಯ ಪ್ರಾರ್ಥನೆ ಏನಂದ್ರೆ, ನೀವು ವಾಟ್ಸಾಪ್ನಾಗ ಫೇಸ್ಬುಕ್ನಾಗ ಅವರಿಂದ ಸಿಕ್ಕಿಲ್ಲ, ಇವರಿಂದ ಸಿಕ್ಕೈತಿ, ಒಬ್ಬರಿಂದ ಸಿಕ್ಕೈತಿ, ಇನ್ನೊಬ್ಬರಿಂದ ಸಿಕ್ಕಿಲ್ಲ ಅಂತಾರಲ್ಲ, ಅದನ್ನ ನೋಡಿ ತಲೆ ಕೆಡಿಸ್ಕೋಬೇಡ್ರಿ. ಇನ್ನೊಬ್ಬರ ಬಗ್ಗೆ ಮಾತಾಡ್ಬೇಕು. ಏನಂದ್ರೆ ಸಾವರ್ಕರ್ ಅವ್ರ ಬಗ್ಗೆ ರೀ ಎಷ್ಟೋ ನಿಮಗೆ ವಾಟ್ಸಾಪ್ನಾಗ ಮೆಸೇಜ್ ಬರ್ತಾವೆ. ಏನಂದ್ರೆ ಸಾವರ್ಕರ್ ಅವ್ರು ಏನೂ ಮಾಡಿಲ್ಲ ಅಂತ. ಇದು ತಪ್ಪಾಗತ್ತೆ ರೀ. ಅಲ್ರಿ, ಅವರಿಂದ ಬ್ರಿಟಿಷ್ ಸರ್ಕಾರಕ್ಕೆ ತೊಂದರೆ ಇಲ್ಲ ಅಥವಾ ಅದರಿಂದ ಡೇಂಜರ್ ಇಲ್ಲ ಅಂತಂದ್ರೆ ಅವ್ರನ್ನ ಸುಮ್ಮನೆ ಓದಲ್ಲಿ ಇದ್ರಾಗ ಇಡ್ತಿದ್ರೇನ್ರಿ, ಅಂಡಮಾನ್ ನಿಕೋಬಾರ್ದಾಗ ಜೈಲ್ನಾಗ ಇಡ್ತಿದ್ರೇನ? ಅವ್ರನ್ನ ಯಾಕೆ ಇಡ್ಬೇಕಿತ್ರಿ? ಹಂಗಿದ್ರೆ ಅವರಿಂದ ಅವ್ರಿಗೆ ಡೇಂಜರ್ ಇದ್ದದಕ್ಕನ ಅವ್ರನ್ನ ಓದಲ್ಲಿ ಇಟ್ಟಿದ್ರಿ. ಆಮೇಲೆ ಅವ್ರಿಗೆ ಬ್ರಿಟಿಷ್ ಸರ್ಕಾರಕ್ಕೆ ನಾ ಇಲ್ಲ, ನಿಮ್ಮ ವಿರುದ್ಧವಾಗಿ ಮಾತಾಡಲ್ಲ ಅಂತ ಪತ್ರ ಬರೋದು ಭಾರತಕ್ಕೆ ಬಂದ್ರಿ. ಬಂದು ಅವರು ಏನು ಮಾಡಿದ್ರು, ಅಫಿಷಿಯಲ್ ಆಗಿ ಪಬ್ಲಿಕ್ಲಾಗಿ ಮಾಡಲಿಲ್ಲ ಅಂದರು, ಹಿಂದಿಂದ ಅವರು ಕ್ರಾಂತಿಕಾರಿಗಳಿಗೆ ಸಮರ್ಥನೆ ಮಾಡ್ಕೊಂಡಿದ್ರು. ಆಮೇಲೆ ಅವರು ಎಷ್ಟೋ ಕ್ರಾಂತಿಕಾರಿ ಹಾಡುಗಳನ್ನು ಅಥವಾ ಲೇಖನಗಳನ್ನು ತಮ್ಮ ಹೆಸರಿಲ್ದನ ಬರೆದು ಸಮಾಜದೊಳಗೆ ಅವರು ಹರಡಿರುವಂಥ ಉದಾಹರಣೆಗಳನ್ನ ನಾವು ನೋಡ್ತೀವಿ. ಹೀಗಾಗಿ ಅವ್ರದ್ದು ಏನು ಕೊಡುಗೆ ಇಲ್ಲ ಅಂತ ನಿಮಗೆ ಏನೋ ಮೆಸೇಜ್ ಬಂದರೂ ಅದು ತಪ್ಪೈತ್ರಿ. ಆ ಟೈಮ್ನ್ಯಾಗ ಸಣ್ಣ ಹುಡುಗನ ಹಿಡ್ಕೊಂಡು ದೊಡ್ಡವ್ರ ಮಟ್ಟ ಒಂದ ದಿನ ಜೈಲಿಗೆ ಹೋದವರು ಅಥವಾ ಒಂದ ಪೆಟ್ಟು ತಿಂದವ್ರನ್ನ ಹಿಡ್ಕೊಂಡು ಅವ್ರ ಜೀವನ ಕಳ್ಕೊಂಡವ್ರಾಗಲಿ ಅಥವಾ ಜೀವನ ತ್ಯಾಗ ಮಾಡಿರುವಂಥ ಎಲ್ಲ ಪುಣ್ಯಾತ್ಮರು ಅಥವಾ ಎಲ್ಲ ಹೋರಾಟಗಾರ್ತಿಯರು ಏನಿದ್ರಲ್ಲ, ಅವ್ರನ್ನೆಲ್ಲರನ್ನೂ ನಾವು ಮನಸ್ಸಿನಾಗ ಸ್ಮರಿಸ್ಕೊಂಡು ಅವ್ರು ಮಾಡಿದ ತ್ಯಾಗ ಬಲಿದಾನವನ್ನು ಗೌರವಿಸೋದು ನಮ್ಮ ಭಾರತೀಯರಾದಂಥ ನಮ್ಮದು ಧರ್ಮ ಆಗತ್ತೆ ರೀ. ನೀವು ಯಾರಿಗೋ ಇದರಲ್ಲಿ ಅದ್ಗೌರವ ತೋರಿಸಿದ್ರಿ ಅಂದ್ರೆ ನೀವು ಅವರ ತ್ಯಾಗ ಬಲಿದಾನಕ್ಕೆ ಒಂದು ಅಪಮಾನ ಮಾಡ್ದಂಗೆ ಆಗುತ್ತೆ. ಹೀಗಾಗಿ ಈ ಡಿಬೇಟನ್ನು ನೀವು ಇಲ್ಲಿಗೆ ಮುಗಿಸಿ, ನೀವು ಇಂಥ ಮೆಸೇಜ್ಗಳಿಗೆ ತಲೆ ಕೆಡಿಸ್ಕೊಳ್ಳೋದ ನಾವು ಮುಂದೆ ಏನು ಮಾಡ್ಬೇಕಂತ ನೋಡೋಣ್ರಿ. ನಮ್ಮ ದೇಶ ಸ್ವತಂತ್ರ ಸಿಕ್ಕಾಗ ಬ್ರಿಟಿಷರು ಬಂದಾಗ ನಮ್ಮ ದೇಶ ಭಾಳ ಶ್ರೀಮಂತ ರಾಷ್ಟ್ರ ಇತ್ತು. ಇವ್ರು ಬಿಟ್ಟು ಹೋಗ್ಬಿಡ್ದ ಅಂದ್ರೆ ಪೂರಾ ನಮ್ಮನ್ನು ಬಡ ರಾಷ್ಟ್ರ ಮಾಡಿ ಓದಿದ್ರು. ಆ ಟೈಮ್ನ್ಯಾಗ ನಮ್ಮ ಮುಖಂಡರು ಏನು ಮಾಡಿದ್ರಿ, ನಾವು ಆದಷ್ಟು ಔದ್ಯೋಗಿಕ ಕ್ರಾಂತಿ ಆಗಬೇಕು, ಆಮೇಲೆ ಕೃಷಿ ಒಳಗೂ ಸುಧಾರಣೆ ಆಗಬೇಕು, ಆಮೇಲೆ ನಮ್ಮ ನೀರು ಅಥವಾ ನಮ್ಮ ಜಲಸಂಪನ್ಮೂಲಗಳನ್ನು ನಾವು ಸರಿಯಾಗಿ ಮ್ಯಾನೇಜ್ ಮಾಡೋ ಸಂಬಂಧ ಭಾಳಷ್ಟು ದೊಡ್ಡ ದೊಡ್ಡ ಡ್ಯಾಮ್ಗಳು ಕಟ್ಟಿದ್ರಿ. ಆಮೇಲೆ ಶಿಕ್ಷಣ ವ್ಯವಸ್ಥೆ ಮುಂದೆ ತರಕ್ಕೆ IIT, IIMಗಳು, AMC ಕಾಲೇಜ್ಗಳು ಶುರು ಮಾಡಿದ್ರು. ಆಮೇಲೆ ಸರ್ಕಾರದ ಆಧಿಪತ್ಯದೊಳಗೆ ಭಾಳಷ್ಟು BHEL, BAL ಈ ಥರ ಇಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕ್ ಈ ಥರ ಬೇರೆ ಬೇರೆ ಕಂಪ್ನಿಗಳನ್ನು ಭಾರತ ಸರ್ಕಾರ ಶುರು ಮಾಡತ್ರಿ. ಯಾಕಂದ್ರೆ ಅವಾಗ ಇನ್ನೂ ಪ್ರೈವೇಟ್ ಕಂಪ್ನಿ ಶುರು ಮಾಡುವಂಥ ಸಾಮರ್ಥ್ಯ ಸಮಾಜದೊಳಗೆ ಕಡಿಮೆ ಆಗಿ ಹೋಗಿತ್ತು ರೀ. ಕಡಿಮೆ ಜನ ಅಂಥ ದೊಡ್ಡ ಕಂಪ್ನಿಯನ್ನು ಕಟ್ಟುವಂಥ ಸಾಮರ್ಥ್ಯ ಇರೋರಿದ್ದರು. ಆಮೇಲೆ ಇವ್ರು ಏನು ಮಾಡಿದ್ರಿ, ಈಗ ಬ್ರಿಟಿಷರು ಬಿಸ್ನೆಸ್ ಹೆಸರನ್ನೇ ಬಂದು ಈ ಥರ ಲೂಟಿ ಮಾಡಿದ್ರಲ್ಲ, ನಮ್ಮ ಕಾನೂನುಗಳನ್ನು ಭಾಳ ಟೈಟ್ ಮಾಡಿಬಿಟ್ಟಿದ್ರಿ. ಯಾರೋ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿ ಬಂದು ನಮ್ಮ ದೇಶ ಲೂಟಿ ಮಾಡಬಾರ್ದು ಅಂತ ಹೇಳಿ ಎಲ್ಲ ಕಡೆ ಕಂಡಾಪಟ್ಟಿ ರೂಲ್ಸ್ ಹಾಕಿ ಪರ್ಮಿಷನ್ ಮೇಲೆ ಪರ್ಮಿಷನ್, ಇದಕ್ಕೆ ಇನ್ಸ್ಪೆಕ್ಟರ್ ರಾಜನು ಅಂತಾರ್ರಿ, ಆ ಥರ ಮಾಡಿಟ್ಟಿದ್ರು. ಹೀಗಾಗಿ ಏನಾತ್ರಿ, ಆಮೇಲೆ ಕ್ರಮೇಣ ನಾವು 70 ವರ್ಷನ್ಯಾಗ ಅದನ್ನು ಸಾವಕಾಶ ಎಕಾನಮಿ ಓಪನ್ ಮಾಡ್ಕೋತ ಬಂದೇವ್ರಿ. ಆಮೇಲೆ ಸಾಕಷ್ಟು ಸುಧಾರಣೆ ಆಗೈತಿ. ನಾವು ಏನೂ ಆಗಿಲ್ಲಪ್ಪ ಅಂತ ಅನ್ನೋಕ್ಕಾಗಲ್ಲ. ನಮ್ಮ ದೇಶದ ಅರ್ಥವ್ಯವಸ್ಥೆ ವಿಶ್ವದಾಗನ 6ನೇ ಅಥವಾ 7ನೇ ಸ್ಥಾನದ ಬಂದು ನಿಂತೈತ್ರಿ. ಆಮೇಲೆ ಎಷ್ಟೋ ಜನ ನಮ್ಮ ದೇಶದಲ್ಲಿ ಶಿಕ್ಷಿತರಾಗ್ಯಾರ. ನಮ್ಮಲ್ಲಿ ಅನಕ್ಷರಸ್ಥೆ ಭಾಳ ಇದೆ. ಅನಕ್ಷರಸ್ಥರು ಭಾಳ ಇದ್ದರು ರೀ ಸ್ವತಂತ್ರ ಸಿಕ್ಕಾಗ. ಅಲ್ಲಿಂದ ನಾವು ಈಗ ಇಲ್ಲಿ ಮಟ್ಟ ಎಷ್ಟು ದೂರ ಬಂದೇವಿ ಈಗ. ಆಮೇಲೆ ಸಾವಕಾಶ ನಮ್ಮ ದೇಶದಾಗ ಇನ್ನೊಂದು ಸ್ವಲ್ಪ ಏನ್ರಿ, ಔದ್ಯೋಗಿಕ ಕ್ರಾಂತಿ ಒಂದು ಸ್ವಲ್ಪ ಜಲ್ದಿ ಆಗಬೇಕಿತ್ತು, ಅದೊಂದು ಸ್ವಲ್ಪ ತಡ ಆಯಿತು. ಹೀಗಾಗಿ ಇನ್ನೂ ಒಂದು ಸ್ವಲ್ಪ ಭಾಳಷ್ಟು ಜನ ಬಡತನದ ರೇಖೆಗಿಂತ ಕೆಳಗದಾರ. ಆದರೆ ಇನ್ನು ಬರೋ 20-30 ವರ್ಷದೊಳಗೆ ನಮ್ಮ ದೇಶ ಸಾಕಷ್ಟು ಮುಂದೆ ಹೋಗುತ್ತೆ. ಯಾಕಂದ್ರೆ ನಮ್ಮಲ್ಲಿ ಈಗ ಔದ್ಯೋಗಿಕ ಕ್ರಾಂತಿಯ 1ನೇ ಹಂತದೊಳಗೆ ಅದೇವ್ರಿ. ಆದಷ್ಟು ಎಲ್ಲ ರಾಜ್ಯ ಸರ್ಕಾರಗಳು ಅಥವಾ ಕೇಂದ್ರ ಸರ್ಕಾರದ ಎಲ್ಲ ರೂಲ್ಸ್ಗಳನ್ನು ಸಡಿಲು ಮಾಡತ್ತಾರ. ಆದಷ್ಟು ಔದ್ಯೋಗೀಕರಣಕ್ಕೆ ಒತ್ತು ಕೊಡತ್ತಾರ. ಹೀಗಾಗಿ ಇನ್ನು 20-30 ವರ್ಷದೊಳಗೆ ಸಾಕಷ್ಟು ಉದ್ಯೋಗ ಸೃಷ್ಟಿಯಾಗಿ ನಮ್ಮ ದೇಶದ ಬಡತನ ಕಡಿಮೆ ಆಗ್ತೈತ್ರಿ. ಇನ್ನು ಕೆಲವೊಂದು ವಿಚಾರ ಏನಂದ್ರೆ ರೀ, ಈಗ 70 ವರ್ಷ ಏನೂ ಆಗಿಲ್ಲ ಅನ್ನೋ ಮಂದಿನೂ ಐತ್ರಿ ಸಮಾಜದಾಗ.
ನನ್ನ ಪ್ರಕಾರ ಏನಂದ್ರೆ ಹಂಗೆ ಅನ್ನೋದು ತಪ್ಪಾಗತ್ತೆ ರೀ. 70 ವರ್ಷ ಸುಮಾರು ಸುಧಾರಣೆ ಆಗೈತಿ. ಆದ್ರೆ ನಮ್ಮ ಜೊತೆನೇ ಇದ್ದಂಥ ರಾಷ್ಟ್ರಗಳು ನಮಗಿಂತ ಮುಂದೆ ಹೋಗ್ಯಾರ. ಉದಾಹರಣೆಗೆ ಜಪಾನ್ ತಗೋರಿ. ಜಪಾನ್ ಮೇಲೆ ಹಿರೋಸಿಮಾ ನಾಗಾಸಕಿ ಮೇಲೆ 2ನೇ ವಿಶ್ವ ಯುದ್ಧದೊಳಗೆ ಏನು ಬಾಂಬ್ ಬಿತ್ರಿ, ಬಹಳಷ್ಟು ನುಕ್ಸಾನ ಆಯ್ತು ಅವ್ರಿಗೆ. ಆದ್ರೆ ಅಮೇರಿಕಾದವ್ರಿಗೆ ಆ ಮನಸ್ಸಿನಾಗಿತ್ರಿ ನಾವು ಇದನ್ನು ಮಾಡಿದೀವಲ್ಲ ಅಂತಂದು, ತಪ್ಪು ಹಿಂಗೆ ಆಯ್ತಲ್ಲ ಅಂತಂದು ಅವ್ರೇನು ಮಾಡಿದ್ರಿ, ಜಪಾನಕ್ಕೆ ನೀವು ಸೈನಿಕರನ್ನ ಏನು ಇಟ್ಕೋಬೇಡ್ರಿ, ನಿಮಗೆ ಸುರಕ್ಷೆ ನಾವು ಕೊಡ್ತೀವಿ, ಮತ್ತು ಅವರಿಗೆ ಮುಕ್ತ ಮಾರುಕಟ್ಟೆಯಾಗಿ ಜಪಾನಿ ಜನರಿಗೆ ಅಮೇರಿಕವನ್ನು ಒಂದು ಮುಕ್ತ ಮಾರುಕಟ್ಟೆಯಾಗಿ ತೆಗೆದಿಟ್ಟರಿ. ಅಂದರೆ ನೀವು ಆ ಜಪಾನದಲ್ಲಿ ಏನೇ ತಯಾರು ಮಾಡಿದ್ರು ಅದನ್ನು ಅಮೇರಿಕಕ್ಕೆ ಅವರು ಕಡಿಮೆ ಟ್ಯಾಕ್ಸ್ ಅಥವಾ ಏನೂ ಟ್ಯಾಕ್ಸ್ ಇಲ್ಲದೆ ಬಂದು ಮಾರುವಂಥ ವ್ಯವಸ್ಥೆ ಮಾಡಿದ್ರಿ. ಆಮೇಲೆ ಸಾಕಷ್ಟು ಅವರಿಗೆ ಟೆಕ್ನಾಲಜಿ, ಆ ದೇಶವನ್ನು ಮುಂದೆ ಬರುವಂಥ ಸಾಕಷ್ಟು ಸಹಾಯ ಅಮೇರಿಕಾದವ್ರು ಒದಗಿಸಿದ್ರು. ಹೀಗಾಗಿ ಅವ್ರು ಮುಂದೆ ಬಂದರು. ಮುಂದೆ ಚೈನಾದವರು ನಮಗಿಂತ 30-40 ವರ್ಷದ ಹಿಂದೆ ರೀ ಅವ್ರು ಏನು ಮಾಡಿದ್ರು ಅಂದ್ರೆ, ತಮ್ಮಲ್ಲಿರುವಂಥ ಕಾನೂನುಗಳನ್ನು ಸಡಿಲು ಮಾಡಿ ಪ್ರೈವೇಟ್ ಕಂಪ್ನಿಗಳು ಅಲ್ಲಿ ಅಗದಿ ಆರಾಮವಾಗಿ ಅವರು ತಮ್ಮ ಉದ್ಯೋಗವನ್ನು ಸೆಟಪ್ ಮಾಡುವ ಅಥವಾ ಇಂಡಸ್ಟ್ರಿಗಳನ್ನು ಸೆಟಪ್ ಮಾಡುವಂಥ ಒಂದು ಅನುಕೂಲತೆ ಮಾಡಿಕೊಟ್ಟಾರೆ. ಹೀಗಾಗಿ ಕೋಟ್ಯಾಂತರ ಕೆಲಸಗಳ ಕ್ರಿಯೇಟ್ ಆದವು ರೀ. ಇವರು ಜಗತ್ತಿನ ಎಷ್ಟೋ ಸಾಮಾನುಗಳಿಗೆ ಚೈನಾದಾಗ ತಯಾರಾಗ್ತಾವೆ. ಅದಕ್ಕೇನದು ಒಂದೇ ದಿನದಾಗ 2ನೇ ದಿನದಾಗ ಆಗದ ಕೆಲಸ ಅಲ್ರಿ, 20-30 ವರ್ಷದ ಶ್ರಮ ಆಯ್ತು ಅದ್ರೊಳಗೆ. ಸೊ ಅವರು ಆ ಔದ್ಯೋಗಿಕ ಕ್ರಾಂತಿಯಿಂದ ಏನಾತ್ರಿ, ಅಲ್ಲಿ ಉದ್ಯೋಗಗಳು ಸೃಷ್ಟಿಯಾದು, ಅದರಿಂದ ಬಡತನ ಕಡಿಮೆ ಆಯಿತು, ಶಿಕ್ಷಣ ಮಟ್ಟ ಸುಧಾರಿಸ್ತು. ಹಿಂಗಾಗಿ ಅವರು ಮುಂದೆ ಬಂದರು. ಮುಂದೆ ಜರ್ಮನಿ ಇವೆಲ್ಲ ದೇಶದೊಳಗೆ ಹೆಂಗಂದ್ರೆ ಅಲ್ಲಿ ಔದ್ಯೋಗಿಕ ಕ್ರಾಂತಿ ಆಲ್ರೆಡಿ ಆಗಿತ್ತು ರೀ. ಹಿಂಗಾಗಿ ಅವ್ರಿಗೆ ಹೊಳ್ಳಿ ಕಟ್ಟಾಕ ಏನು ಜಾಸ್ತಿ ಟೈಮ್ ತಗೊಳ್ಳಿಲ್ಲ. ಅವ್ರದ್ದು ಜನಸಂಖ್ಯೆನೂ ಕಡಿಮೆ ಇತ್ತು. ನಾವು ನಮ್ಮ ದೇಶದೊಳಗೆ ಜನಸಂಖ್ಯೆ ಭಾಳ ರೀ. ಆಮೇಲೆ ನಮ್ಮಲ್ಲಿ ಕೃಷಿ ಆಧಾರಿತ ಜೀವನ ಭಾಳ ಇತ್ತು. ಹಿಂಗಾಗಿ ಆಮೇಲೆ ನಮ್ಮ ಶಿಕ್ಷಣ ಪದ್ಧತಿ ಇವರು ಬ್ರಿಟಿಷರು ಅರ್ಧಂಬರ್ಧ ಮಾಡಿಬಿಟ್ಟು ಹೋಗಿದ್ರಿ, ಪೂರಾ ಕೊಲಾಪ್ಸ್ ಆಗಿತ್ತು. ಇನ್ನು ನಾವು ದೇಶ ಮುಂದೆ ಕಟ್ಟು ಹೋಗ್ಬೇಕಂದ್ರೆ ನಮ್ಮದು ವ್ಯವಸ್ಥೆ, ಶಿಕ್ಷಣ ವ್ಯವಸ್ಥೆ ಕರೆಕ್ಟ್ ಮಾಡ್ಕೋಬೇಕ್ರಿ ನಾವು. ಮುಂದೆ ಸ್ಕಿಲ್ ಡೆವಲಪ್ಮೆಂಟ್, ಈಗ ಎಷ್ಟೋ ನೋಡ್ರಿ IIT ಒಳಗೆ, ITI ಒಳಗೆ ಅಲ್ಲೆಲ್ಲ ಸ್ಕಿಲ್ ಕಲ್ಸತ್ತಾರ, ಆದ್ರೆ ಉದ್ಯೋಗ ಇಲ್ಲ ಆಗ್ತೈತಿ. ಉದ್ಯೋಗ ಸ್ಕಿಲ್ ಎರಡೂ ಸೈಡ್ ಬೈ ಸೈಡ್ ಆಗ್ಬೇಕು. ಒಂದು ಮಾಡಿ ಇನ್ನೊಂದು ಬಿಟ್ಟರೆ ನಡೆಯಂಗಿಲ್ಲ ರೀ. ಹಿಂಗಾಗಿ ಆದಷ್ಟು ಎಲ್ಲ ಕಡೆ ಉದ್ಯೋಗ ಸೃಷ್ಟಿ ಆಗ್ಬೇಕು ರೀ. ಈಗ ಕರ್ನಾಟಕ ಸರ್ಕಾರದ 2018ನೇ ಬಜೆಟ್ ಒಳಗೆ ಕುಮಾರಸ್ವಾಮಿ ಅವರು ಪ್ರತಿಯೊಂದು ಜಿಲ್ಲೆಯನ್ನು ಒಂದೊಂದು ಪ್ರಾಡಕ್ಟ್ ತಯಾರು ಮಾಡುವಂಥ ಒಂದು ಘಟಕ ಅಥವಾ ಒಂದು ಪ್ರಾಡಕ್ಟ್ ತಯಾರು ಮಾಡುವಂಥ ಹಬ್ ಆಗಿ ಡೆವಲಪ್ ಮಾಡ್ಬೇಕನ್ನೋ ಥರ ಅದು ಭಾರಿ ಸುಂದರ ಐಡಿಯಾ ಐತೆ. ಅದರಿಂದ ಏನಾಗುತ್ತೆ ರೀ, ಭಾಳಷ್ಟು ಉದ್ಯೋಗ ಸೃಷ್ಟಿ ಆಗುತ್ತೆ. ಈ ಥರ ಬೇರೆ ಬೇರೆ ರಾಜ್ಯದೊಳಗೂ ಮಾಡತ್ತಾರೆ ರೀ. ನಮ್ಮ ದೇಶದೊಳಗೆ ಅಷ್ಟೇ ಅಲ್ಲ, ಬೇರೆ ರಾಜ್ಯದಾಗೂ ಈ ಮಾಡಲ್ ಟ್ರೈ ಮಾಡತ್ತಾರೆ. ಇದರಿಂದ ಏನಾಗುತ್ತೆ ರೀ, ಉದ್ಯೋಗ ಸೃಷ್ಟಿ ಆಗುತ್ತೆ. ಉದ್ಯೋಗ ಜೊತೆ ITI ಸ್ಕಿಲ್ ಡೆವಲಪ್ಮೆಂಟ್ ಇದು ಆಗಬೇಕು. ಆಮೇಲೆ ಶಿಕ್ಷಣ ವ್ಯವಸ್ಥೆ, ಇದನ್ನು ಮಾಡೋದ್ರಿಂದನೇ ಏನಾಗುತ್ತೆ, ಬಡತನ ಕಡಿಮೆ ಆಗುತ್ತೆ ರೀ. ಆಮೇಲೆ ಇದಿಷ್ಟು ನಮ್ಮ ದೇಶದ ಮುಂದಿರುವಂಥ ಸವಾಲುಗಳು. ಆಮೇಲೆ ನಾವು ಹೋಗ್ತಾ ಇರೋ ಹಾದಿ ನನಗರ ಕರೆಕ್ಟ್ ಐತೆ ಅನಿಸ್ತೈತಿ. ಇಷ್ಟ ಏನ್ರಿ, ಈ ಭ್ರಷ್ಟಾಚಾರ ಆಮೇಲೆ ಈ ಸರ್ಕಾರದ ರಾಜಕೀಯದಿಂದ ಒಂದು ಸ್ವಲ್ಪ ಅದರ ಸ್ಪೀಡ್ ಕಡಿಮೆ ಆಗತೈತೆ ಅಷ್ಟೆ. ನಮ್ಮ ದೇಶದ ಜನರು ಶ್ರಮಜೀವಿಗಳದಾರ್ರಿ. ಸರ್ಕಾರ ಯಾವುದೇ ಇರಲಿ, ಯಾವುದೇ ಪಾರ್ಟಿ ನಡೆಸಲಿ, ಎಂಥ ಲೀಡರ್ ಬರಲಿ, ಅವರು ಶ್ರಮಪಟ್ಟು ದುಡಿದು ಮುಂದೆ ತರ್ತಾರ. ಆದ್ರೆ ಸರ್ಕಾರದವರು ಅವ್ರದಕ್ಕೆ ಪೂರಕವಾಗಿ ಕೆಲಸ ಮಾಡಿದ್ರಂದ್ರೆ 40-50 ವರ್ಷನಾಗ ಆಗೋ ಕೆಲಸ 20-30 ವರ್ಷನಾಗ ಮಾಡಿ ಮುಗಿಸ್ಬೋದು ನಾವು. ಇಷ್ಟ ಫರ್ಕ್ ಆಗೋದೈತ್ರಿ. ಹಿಂಗಾಗಿ ನೀವು ದಿನ ನ್ಯೂಸ್ನ್ಯಾಗ, ವಾಟ್ಸ್ಯಾಪ್ನ್ಯಾಗ ಮೆಸೇಜ್ ನೋಡಿ ಎಲ್ಲಿಪ್ಪ ಏನಾಗತೈತಿ ಅಂತ ಏನು ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಾವೆಲ್ಲರೂ ಶ್ರಮಪಟ್ಟು ದುಡಿದ್ವಿ ಅಂದ್ರೆ ನಮ್ಮ ದೇಶ ಮುಂದೆ ಹೋಗತೈತ್ರಿ, ಯಾರು ನಿಂದ್ರಿಸೋಕೆ ಸಾಧ್ಯ ಇಲ್ಲ. ನಿಮಗೆಲ್ಲ ಮತ್ತು 72ನೇ ಸ್ವತಂತ್ರೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ನನ್ನ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು. ನಿಮಗೆ ಸರಿ ಅನಿಸಿದರೆ ಇನ್ನೂ 4 ಮಂದಿ ಜೊತೆ ಈ ವಿಚಾರಗಳನ್ನು ಹಂಚ್ಕೊಡ್ರಿ. ಜೈ ಹಿಂದ್.